ಐಪಿಎಲ್ 2026 ನವೀಕರಿಸಿದ ಪಾಯಿಂಟ್ ಟೇಬಲ್ ಸಿಎಸ್ಕೆ ಪಂದ್ಯದ ನಂತರ ಪಂಜಾಬ್ ಕಿಂಗ್ಸ್ ಅಜೇಯವಾಗಿ ಉಳಿದಿದೆ, ಅಗ್ರಸ್ಥಾನಕ್ಕೆ ಏರಿದೆ. ಶುಕ್ರವಾರ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿದ ನಂತರ ಪಂಜಾಬ್ ಕಿಂಗ್ಸ್ ಐಪಿಎಲ್ 2026 ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿತು. ಏತನ್ಮಧ್ಯೆ ಸಿಎಸ್ಕೆ ಅಂಕಪಟ್ಟಿಯಲ್ಲಿ ಕೆಳಕ್ಕೆ ಕುಸಿದಿದ್ದು ಈ ಋತುವಿನಲ್ಲಿ ಅವರ ಸತತ 2ನೇ ಸೋಲನ್ನು ಸೂಚಿಸುತ್ತದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಸಿಎಸ್ಕೆ 20 ಓವರ್ಗಳಲ್ಲಿ ಸ್ಪರ್ಧಾತ್ಮಕ 209/5 ಗಳಿಸಿತು. ಆದಾಗ್ಯೂ ಸಂಜು ಸ್ಯಾಮ್ಸನ್ ಅವರನ್ನು ಕ್ಸೇವಿಯರ್ ಬಾಟ್ಲೆಟ್ ಕೇವಲ 7 ರನ್ಗಳಿಗೆ ಔಟ್ ಮಾಡಿದಾಗ ಅವರ ಇನ್ನಿಂಗ್ಸ್ ಅಲುಗಾಡುವ ಆರಂಭವನ್ನು ಕಂಡಿತು. ಈ ಹಿನ್ನಡೆಯ ನಂತರ ಆಯುಷ್ ಮಹಾತ್ರೆ ಮತ್ತು ನಾಯಕ ಋತುರಾಜ್ ಗೈಕ್ವಾಡ್ 2ನೇ ವಿಕೆಟ್ಗೆ 96 ರನ್ಗಳ ಘನ ಪಾಲುದಾರಿಕೆಯೊಂದಿಗೆ ಇನ್ನಿಂಗ್ಸ್ ಅನ್ನು ಸ್ಥಿರಗೊಳಿಸಿದರು. ಪಿಬಿಕೆಎಸ್ ಮಧ್ಯಮ ಓವರ್ಗಳಲ್ಲಿ ಪ್ರತಿದಾಳಿ ನಡೆಸಿ ಸೆಟ್ ಬ್ಯಾಟ್ಸ್ಮನ್ಗಳಿಬ್ಬರನ್ನು ತ್ವರಿತವಾಗಿ ಔಟ್ ಮಾಡಿತು. ಯುಜ್ವೇಂದ್ರ ಚಾಹಲ್ 28 ರನ್ಗಳಿಗೆ ಗಾಯಕ್ವಾಡ್ ಅವರನ್ನು ಔಟ್ ಮಾಡಿದರೆ, ವಿಜಯಕುಮಾರ್ ವೈಶಾಖ್ 73 ರನ್ ಗಳಿಸಿದ ನಂತರ ಮಹಾತ್ರೆ ಅವರನ್ನು ವಾಪಸ್ ಕಳುಹಿಸಿದರು. ನಂತರ ಸರ್ಫರಾಜ್ ಖಾನ್ 12 ಎಸೆತಗಳಲ್ಲಿ 32 ರನ್ ಗಳಿಸಿ ತಂಡದ ವೇಗವನ್ನು ಕಾಯ್ದುಕೊಂಡರು. ಆದರೆ ಶಿವಂ ದುಬೆ 27 ಎಸೆತಗಳಲ್ಲಿ ಅಜೇಯ 45 ರನ್ ಗಳಿಸಿದರು. 210 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಪಿಬಿಕೆಎಸ್ ತಂಡವು ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ಸಿಮ್ರಾನ್ ಸಿಂಗ್ ಮೊದಲ 4 ಓವರ್ಗಳಲ್ಲಿ 60 ರನ್ಗಳ ಬಲವಾದ ಜೊತೆಯಾಟ ನೀಡುವುದರೊಂದಿಗೆ ಸ್ಫೋಟಕ ಆರಂಭವನ್ನು ನೀಡಿತು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಮ್ಯಾಟ್ ಹೆನ್ರಿ ಆರ್ಯ ಅವರನ್ನು 39 ರನ್ಗಳಿಗೆ ಔಟ್ ಮಾಡುವುದರೊಂದಿಗೆ ಪ್ರತಿದಾಳಿ ನಡೆಸಿತು. ಆದರೆ ಪ್ರಭ್ಸಿಮ್ರಾನ್ 43 ರನ್ ಗಳಿಸಿ ರನೌಟ್ ಆದರು. ನಂತರ ಕೂಪರ್ ಕೊನೊಲಿ 22 ಎಸೆತಗಳಲ್ಲಿ 36 ರನ್ ಗಳಿಸಿ ಇನ್ನಿಂಗ್ಸ್ ಅನ್ನು ಸ್ಥಿರಗೊಳಿಸಿದರು. ನಂತರ ನಾಯಕ ಶ್ರೇಯಸ್ ಅಯ್ಯರ್ ಉತ್ತಮ ಅರ್ಧಶತಕದೊಂದಿಗೆ ಅದನ್ನು ಭದ್ರಪಡಿಸಿದರು. ಸಿಎಸ್ಕೆ ಅನ್ಶುಲ್ ಕಾಂಬೋಜ್ ಮತ್ತು ಹೆನ್ರಿ ಮೂಲಕ ತಡವಾಗಿ 2 ವಿಕೆಟ್ಗಳನ್ನು ಪಡೆದರು. ಶಶಾಂಕ್ ಸಿಂಗ್ ಮತ್ತು ಮಾರ್ಕಸ್ ಸ್ಟೋಯ್ನಿಸ್ ಪಿಬಿಕೆಎಸ್ ಅನ್ನು ಆರಾಮವಾಗಿ ಅಂತಿಮ ಗೆರೆಯನ್ನು ದಾಟಿಸುವಲ್ಲಿ ಯಶಸ್ವಿಯಾದರು. ಇನ್ನೂ 8 ಎಸೆತಗಳು ಬಾಕಿ ಇರುವಾಗ ಗೆಲುವು ಸಾಧಿಸಿದರು.